ಹಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಓವರ್ಲೋಡ್ ಮತ್ತೆ ಹ್ರಸ್ವ ಮಂಡಲಕ್ಕೆ ಕಾರಣಗಳು ಅಂತ ಅಂದ್ರೆ ಎಲ್ಲಿಯಾದ್ರೂ ಸಜೀವ ತಂತಿ ತಟಸ್ಥ ತಂತಿಯ ಜೊತೆಗೆ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನ ನಾವು ಜೋಡಿಸಿದಾಗ ಓವರ್ಲೋಡ್ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ನಂತರ ಒಂದು ವೇಳೆ ಯಾವ್ದಾದ್ರೂ ಉಪಕರಣದಲ್ಲಿ ದೋಷ ಉಂಟಾಗಿದ್ರೆ ಆಗ್ಲೂ ಸಹ ಓವರ್ಲೋಡ್ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ತಂತಿಗಳ ಮೇಲೆ ಏನು ಒಂದು ಅವಾಹಕ ಹೊದಿಕೆ ಇರುತ್ತೆ, ಇನ್ಸುಲೇಷನ್ ಏನಿರುತ್ತೆ ಅದು ಹಾನಿಗೊಳಗಾದ್ರೆ ಆಗ್ಲೂ ಸಹ ಓವರ್ಲೋಡ್ ಆಗುವಂತಹ ಅಥವಾ ಹ್ರಸ್ವ ಮಂಡಲ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇವೆಲ್ಲವೂ ಓವರ್ಲೋಡ್ ಮತ್ತೆ ಹ್ರಸ್ವ ಮಂಡಲಕ್ಕೆ ಕಾರಣಗಳಾಗಿದೆ.